ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು ಆಗಿದೆ 9:30 ಆಗ್ತಾ ಬಂತು. ಸೊ ನಾನು ಫುಲ್ಲು ರೆಡಿ ಆಗಿಬಿಟ್ಟಿದ್ದೀನಿ. ಟಿಫನು ಎಲ್ಲ ಆಯಿತು. ಇವಾಗ ಸ್ಕೂಲ್ಗೆ ಹೊರಡೋದೆ. ಬೇಗ ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಇವತ್ತು 7:30 ಎದ್ದು ರೆಡಿಯಾಗಿದ್ದೀನಿ. ಎದ್ದೊಳಕ್ಕೆ ಆಗ್ತಾಯಿಲ್ಲ. ಈ ಚಳಿಗೆ ಗುಬ್ರ ಹಾಕ್ಕೊಂಡು ಮಲ್ಕೊಬೇಡ ಅಂತ ಅನಿಸುತ್ತೆ. ಏನು ಫ್ರೆಂಡ್ಸ್, ಈ ಥರ ಇದೆ ಕ್ಲೈಮೇಟು. ಈ ಥರ ಇದ್ದರೆ ನಮ್ಮ ಥರ ಪ್ರೆಗ್ನೆಂಟ್ ಲೇಡೀಸು ಜಾಬ್ಗೆ ಹೋಗೋದು ಹೇಗೆ, ಮನೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ನಡೆಸೋದು ಹೇಗೆ, ಓದ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕ್ಲೈಮೇಟ್ಗೆ ನನಗೆ ಮೂಗು ಕಟ್ಟೋದಕ್ಕೆ ಸರಿ ಹೋಯ್ತು. ಯಾಕಪ್ಪ ಈ ಬಾಧೆ ನನಗೆ ಅನಿಸ್ತಾ ಇದೆ. ಅದು ಏನು ಕರ್ಮ ಮಾಡಿದ್ದೋ ಏನೋ ನನಗಂತೂ ಗೊತ್ತಿಲ್ಲ. ಮೂಗು ಬ್ಲಾಕ್ ಆದರೆ ದಿನ ಪೂರ್ತಿ ಹಂಗೆ ಇರುತ್ತೆ. ನಾಸೋವಿನ್ ಬಿಟ್ಬಿಟ್ಟಿದ್ದೀನಿ. ಅಮೃತಾರ್ಜನ ಅದು ಇದ್ದರೆ ಸ್ವಲ್ಪ ಆಗುತ್ತೆ, ಇಲ್ಲ ಅಂತಂದರೆ ಕಷ್ಟ. ಸೊ ಆಮೇಲೆ ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ಚಪಾತಿ ಎಣ್ಣೆಗಾಯಿ ಮಾಡಿದ್ದೆ. ಸೊ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನಾನು ಲಾಗ್ ನೋಡ್ತಾಯಿರಿ. ಓಕೆ, ಇವತ್ತು ಮಂಡೇ ನಮ್ಮ ಮನೇಲಿ ಚಪಾತಿ. ಸೊ ಬಿಸಿ ಬಿಸಿ ಚಪಾತಿ ಮತ್ತು ಎಣ್ಣೆಗಾಯಿ ಮಾಡಿದ್ದೆ. ಸೊ ಎಣ್ಣೆಗಾಯಿ ನೋಡಿ ಮತ್ತೆ 15 ಆಗೋಷ್ಟು ಮಾಡಿಬಿಟ್ಟಿದ್ದೀನಿ. ನಾನು ಬಾಕ್ಸ್ಗೂ ಕೂಡ ಚಪಾತಿ ಎಣ್ಣೆಗಾಯಿ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಟಿಫನ್ ಆಯಿತು. ಇವಾಗ ಸ್ಕೂಲ್ಗೆ ಹೋಗೋ ಟೈಮು. ಹಾಯ್ ಮಾಡಿರಿ, ಬಾಯ್ ಮಾಡೋತ್ರ ಮಾಡ್ತೀರಾ? ವಿಡಿಯೋ ಓಪನ್ ಮಾಡಿದ್ರೆ ಸಾಕು, ಫುಲ್ಲು ಕ್ಲೋಸ್. ಮಾತಾಡಲ್ಲ, ಆ ಕಡೆ ನೋಡಲ್ಲ, ಮಾಡಲ್ಲ. ಈ ಕಡೆ ನೋಡ್ತಾ ಇದ್ರೆ ಕಾರ್ ಎಲ್ಲೆಲ್ಲಿಗೂ ಹೋಗುತ್ತೆ. ಮುಂದಗಡೆ ನೋಡಿದ್ಬಿಟ್ಟು ನಿನ್ನ ಕಡೆ ನೋಡಲ್ಲ. ಸೊ ರೋಡ್ ಮಾತ್ರ ಸಖತ್ತಾಗಿದೆ. ಹೈವೇ ರೋಡ್ ಇದ್ದಾಗಿದೆ. ತಿಂತೀಯಾ? ಏನು ಸರಿ ಸರಿ ಸರಿನಾ? ಏನು ಸರಿ? ತೋರಿಸ್ತೀನಿ ಬಾ. ಏನು ಸರಿ ರೀ? ಅದೇನೋ ಸರಿ ಅಂತೆ ಫ್ರೆಂಡ್ಸ್. ಅದೇನು ಸರಿ? ಕ್ಯಾಮ್ರಾ ಮುಂದಕ್ಕೆ ವ್ಯೂ ಹಾಕು. ಮುಂದಕ್ಕೆ ಹಾಕೋದು ಏನದು ಸರಿ? ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋದಾ? ನಮಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಹೇಳಿ ಬೇಗ. ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಹೇಳ್ತೀನಿ ಅಂತ ಹೇಳಿಲ್ಲ. ವೆಯ್ಟ್ ಮಾಡೋದು ಹೆಂಗಿದೆ? ಏನದು ಸರಿ? ಸರಿನಾ? ಏನು ಸರಿ? ಮಣ್ಣು ಸರಿ ಹೆಂಗಿದೆ? ಕ್ಲೀನಾಗಿ ಓ ಜ್ಯೂಸಿ. ಫ್ರೆಂಡ್ಸ್ ನೋಡಿ ರೋಡ್ ಹೆಂಗೆ ಆಗ್ಬಿಟ್ಟಿದೆ ಅಂತ. ರೋಡ್ ಮಾಡ್ತಾರಲ್ಲ, ಯಾವಾಗ ಮಾಡೋದು ರೋಡು? ಮಾಡಿದಾಗ ಅಲ್ಲ, ಇಷ್ಟು ಬಂದು ಯಾಕೆ ಹಾಕ್ಬೇಕಿತ್ತು ಅವರು? ನೆಕ್ಸ್ಟ್ ಜಲ್ಲಿ ಹಾಕ್ಬೇಕಿತ್ತು. ಅಷ್ಟೊತ್ತಿಗೆ ಮಳೆ ಹಿಡ್ಕೊಂಡಿದೆ. ಏನು ಮಾಡೋದು? ಜಲ್ಲಿ ಆದರೂ ಹಾಕ್ಬಿಟ್ಟಿದ್ರೆ ಒಂಥರ ಇರೋದು. ಜ್ಯೂಸಿ ಜ್ಯೂಸಿ. ಸರಿ. ಫೇಸ್ ಪ್ಯಾಕ್ ಹಾಕೊಳ್ರಿ. ಅದೆಲ್ಲ ನಿಮ್ಮ ಕೆಲಸ ಅಲ್ಲ. ನಾವು ಫೇಸ್ ಪ್ಯಾಕ್ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ನೋಡ, ಹಿಂಗೆ ಎತ್ಕೊಂಡು ಹಿಂಗೆ ಉಜ್ಕೊಳ್ಳೋದಕ್ಕಿಂತ ಇಲ್ಲೊಂದು ಕಡೆ ಮುಖ ಹಿಂಗೆ ಇಟ್ಟು ಹಿಂಗೆ ಎತ್ಬಿಟ್ರೆ ಸಾಕು. ಟೀ ನೋಡ್ರಿ, ಕ್ರೀಮು ಏನು ಚೆನ್ನಾಗೈತ. ರಾಮ ರಾಮ, ಇಂಥ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತಾ? ನಮ್ಮ ಕೈಯಲ್ಲಿ ಆಗಲ್ಲಪ್ಪ ದೇವ್ರೆ. ಒಂಚೂರು ಜಾರು ಬಿದ್ದರೆ ಮುಗೀತು ಕತೆ. ಕೊಚ್ಚೆಯಲ್ಲಿ ಹದ್ದಿ ಮರಿ ಎದ್ದಂಗೆ ಎದ್ದು ಬರಬೇಕು. ಅಲ್ಲ, ಒಂಚೂರು ಬಿದ್ದರೆ ಸಾಕು, ಕೊಚ್ಚಲ್ಲಿ ಹದ್ದಿ ಮರಿ ಇರುತ್ತಲ್ಲ, ಎದ್ದು ಬಂದಂಗೆ ಇರುತ್ತೆ. ಬಾಳೆ ತಗೊಂಡೋಗ್ಬೇಕ್ರಿ. ಅಮೌಂಟ್ ಎಲ್ಲ ಆಜಾಬಳಿ ಇವತ್ತು ಸಂತೆ ನೋಡು. ಯಾರು ಇಟ್ಟೇ ಇಲ್ಲ. ಅಯ್ಯೋ ಅಯ್ಯೋ, ಆದರೂ ರೆಡಿ ಮಾಡ್ತಾವ್ರೆ ಸತ್ತೆಗೆ. ಪಾಪ, ಇವ್ರ ಕಷ್ಟ ಯಾರಿಗೆ ಹೇಳೋಣ. ಎಷ್ಟು ಕಷ್ಟ ಆಗುತ್ತಲ್ಲ ತರಕಾರಿ ಮಾರೋರ್ಗೆ ಎಲ್ಲರಿಗೂ. ಮಳೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಸ್ಕೂಲ್ ಬಂತು. ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಬಾಯ್. ಎಷ್ಟನೇ ಕ್ಲಾಸು? ನಾನು 5ನೇ ಕ್ಲಾಸು. ಎಷ್ಟನೇ ವರ್ಷದಿಂದ? 5ನೇ ವರ್ಷದಿಂದ. ಇವರೆಲ್ಲರೂ ಹೇಳ್ತಾರೆ ಗುಡ್ ಮಾರ್ನಿಂಗ್ ಸರ್. ಆಯ್ತು. ಕರೆಕ್ಟಾಗಿ ಬೆಲ್ ಹೊಡೆದ್ರು ಬರೋಷ್ಟೊತ್ತಿಗೆ. ಬರೋಷ್ಟೊತ್ತಿಗೆ ಇವಾಗ ಈವ್ನಿಂಗ್ 7 ಆಗ್ತಾ ಬಂತು.
ನಾನು ಒಂಚೂರು ಬಿಸಿನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಫುಲ್ಲು ಗಂಟ್ಲು ಕಟ್ಟಿಬಿಟ್ಟಿದೆ, ಮೂಗು ಕಟ್ಟಿಬಿಟ್ಟಿದೆ, ಚಳಿ ಆಗ್ತಾಯಿದೆ. ಸೊ ಪ್ರೆಗ್ನೆಂಟ್ ಅಲ್ವಾ, ಸೊ ಹುಷಾರಾಗಿರಬೇಕು. ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ. ಈ ಚಳಿಗೆ ಬಿಸಿ ಬಿಸಿ ಟೀನೋ ಬಜ್ಜಿನೋ ಏನಾದರೂ ತಿನ್ನೋಣ ಅನಿಸುತ್ತೆ. ಬಟ್ ಟೀ ಏನಂದರೆ ಶುಗರು, ಸೊ ಸಪ್ಪೆ ಟೀ ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೆ ಟೀ ಸವಾಸನೆ ಬೇಡ ಅಂತ ಸುಮ್ಮನೆ ಇದ್ದೀನಿ. ಸ್ಕೂಲಲ್ಲಿ ಕೊಡ್ತಾರೆ, ಚಿಕ್ಕ ಕಪ್ಪಲ್ಲಿ ಟೀ ಕೊಡ್ತಾರೆ. ಸೊ ನಾನು ಕುಡಿತೀನಿ, ಯಾಕಂದರೆ ಅಲ್ಲಿ ತುಂಬ ಚಳಿ. ನಮ್ಮ ಸ್ಕೂಲಲ್ಲಂತೂ ಫುಲ್ಲು ತುಂಬ ಗಾಳಿ ಬೆಳಕು ಎಲ್ಲ ಕಡೆ ಬರ್ತಾ ಇರುತ್ತೆ. ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಗಾಳಿ ಚೆನ್ನಾಗಿ ಬರುತ್ತಾ. ಮೂಗು ಕಟ್ಬಿಡುತ್ತೆ, ಇವಾಗೂ ಮೂಗು ಕಟ್ಬಿಟ್ಟಿದೆ ನೋಡಿ. ಉಸಿರು ಗೆಲ್ಕೊಂಡ್ರೆ ಗೊತ್ತಾಗುತ್ತೆ ಮೂಗು ಕಟ್ಟಿದೆ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರೂ ಕೇಳೋದಾಗ ಒಂದೇ ಒಂದು ಪ್ರಶ್ನೆ ಎಲ್ಲರೂ ಕೇಳೋದು, ಕೋಲ್ಡ್ ಆಗಿದೆಯಾ, ಮೂಗು ಕಟ್ಟಿದೆಯಾ ಅಂತ ಅಂದ್ಬಿಟ್ಟು. ಯಾವಾಗಲೂ ಇದೇ ಪ್ರಾಬ್ಲಮ್ ನನಗೆ. ಸೊ ಸ್ವಲ್ಪ ಬಿಸಿ ಬಿಸಿ ನೀರಾಗಲಿ ಟೀ ಆಗಲಿ ಕುಡಿದ್ರೆ ಒಂದು ಸ್ವಲ್ಪ ಸರಿ ಹೋಗುತ್ತೆ. ಆಮೇಲೆ ಅಮೃತಾಂಜನ ಹಚ್ಕೊಂಡ್ರೆ ಒಂದು ಸ್ವಲ್ಪ ಸರಿ ಹೋಗುತ್ತೆ. ಸ್ವೆಟರ್ ಹಾಕ್ಕೋಬೇಕು, ಹಾಕ್ಕೋತೀನಿ. ಇನ್ನೂ ಆಮೇಲೆ ಹಾಕೊಳ್ಳೋಣ. ಫ್ಯಾನ್ ಎಲ್ಲ ಬಂದು, ಫ್ಯಾನ್ ಹಾಕೋದೇ ಇಲ್ಲ. ಫ್ಯಾನ್ ಹಾಕಿದ್ರೇ ಜಾಸ್ತಿ ಚಳಿ. ಆಮೇಲೆ ಕಿಟಕಿ ಕೂಡ ಕ್ಲೋಸ್, ನಮ್ಮ ಮನೆ ಡೋರು ವಿಂಡೋ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸಾಕಪ್ಪ, ಆ ಚಳಿಗೆ ಯಾರು ಒದ್ದಾಡ್ತಾರೆ. ಸೊ ಅದಕ್ಕೆ ಫುಲ್ಲು ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಒಂಚೂರು ಬಿಸಿನೀರು ಕುಡಿದ್ಬಿಟ್ರೆ ಸರಿ ಹೋಗುತ್ತೆ. ಸೊ ವ್ಲಾಗ್ ನೋಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಇವಾಗ ಸೀರಿಯಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಸೀರಿಯಲ್ಸ್ ನೋಡೋಕ್ಕಾಗಲ್ಲ, ತಲೆನೋವು ಬಂದುಬಿಡುತ್ತೆ. ನಾನಂತೂ ಸೀರಿಯಲ್ಸ್ ನೋಡೋಲ್ಲ ಫ್ರೆಂಡ್ಸ್. ನೀವು ಯಾರಾದರೂ ಸೀರಿಯಲ್ಸ್ ನೋಡ್ತೀರಾ ಕಮೆಂಟ್ ಮಾಡಿ. ಮೊದಲು ತುಂಬ ನೋಡ್ತಾಯಿದ್ದೆ ಸೀರಿಯಲ್ಸು. ಇವಾಗ ಸೀರಿಯಲ್ ನೋಡೋಕ್ಕೂ ಟೈಮ್ ಇಲ್ಲ. ಯಾವುದಾದ್ರೂ ಸೀರಿಯಲ್ ನೋಡಿದ್ರೆ ಅಡಿಕ್ಟ್ ಆಗೋಗ್ಬಿಡ್ತೀನಿ. ಅದಕ್ಕೆ ನಾನು ಸೀರಿಯಲ್ ನೋಡೋಕ್ಕೆ ಹೋಗೋಲ್ಲ. ಚೆನ್ನಾಗಿರೋದು ಬರ್ತಾಯಿದ್ದಾವೆ ಕನ್ನಡದಲ್ಲಿ, ಒಂದು 2-3 ಸೀರಿಯಲ್ಗಳಿದ್ದಾವೆ. ಬಟ್ ನಾನು ಅದು ನೋಡೋಕ್ಕೆ ಹೋಗೋಲ್ಲ, ಅಡಿಕ್ಟ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಬರೀ ಮೊಬೈಲಲ್ಲಿ ಏನಾದರೂ ವೀಡಿಯೋಸು, ಮೂವೀಸು ಆ ಥರ ನೋಡೋಕೆ ಹೋಗ್ತೀನಿ. ಮೂವೀಸು ಕೂಡ ಜಾಸ್ತಿ ನೋಡೋಲ್ಲ ನಾನು. ಸೊ ಯಾವುದಾದ್ರೂ ಇಂಟ್ರೆಸ್ಟಾಗಿ ಚೆನ್ನಾಗಿರೋ ಮೂವೀಸ್ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಥ್ರಿಲ್ಲಿಂಗು, ಸಸ್ಪೆನ್ಸು ಮತ್ತು ಕ್ಯೂರಿಯಾಸಿಟಿ ಇರುತ್ತಲ್ವ, ಇಂಟ್ರೆಸ್ಟ್ ಆಗಿರುತ್ತಲ್ಲ, ಆ ಥರ ಮೂವೀಸ್ ನನಗೆ ಇಷ್ಟ ಆಗುತ್ತೆ. ಅಂಥದ್ದಿದ್ದರೆ ಮಾತ್ರ ನಾನು ನೋಡ್ತೀನಿ. ಇಲ್ಲಾಂದರೆ ಈ ಟಿ ವಿನೇ ನೋಡೋಕ್ಕೆ ಹೋಗಲ್ಲ, ಎಲ್ಲ ಮೊಬೈಲಲ್ಲೇ ನೋಡ್ಕೋತೀನಿ. ಮೊಬೈಲು ಜಾಸ್ತಿ ನೋಡೋಲ್ಲ. ಇವಾಗ ಪ್ರೆಗ್ನೆಂಟ್ ಅಲ್ವಾ, ಸೊ ಮೊಬೈಲೆಲ್ಲ ಜಾಸ್ತಿ ನೋಡಬಾರ್ದು. ಅದಕ್ಕೆ ನಾನು ಜಾಸ್ತಿ ನೋಡೋದಿಲ್ಲ. ಎಲ್ಲಿ ಟೈಮೇ ಇರೋಲ್ಲ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀನಿ, ಮತ್ತು ಸಾಯಂಕಾಲಕ್ಕೆ ಬರ್ತೀನಿ. ಸ್ಕೂಲಲ್ಲೆಲ್ಲ ಮೊಬೈಲೇ ಬಿಟ್ಟಲ್ಲ. ಏನಿದ್ರು ಲಂಚ್ ಟೈಮಲ್ಲಿ ನಮ್ಮವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿಸ್ತೀನಿ. ಮತ್ತು ಅಪ್ಪ ಕಾಲ್ ಮಾಡ್ತೀನಿ, ಪಾಪು ತಿದ್ಲ ಏನು ಮಾಡ್ತಿದ್ದಾಳೆ ಅಂತ ಕೇಳೋಕ್ಕೆ ಕಾಲ್ ಮಾಡ್ತೀನಿ. ಅವಾಗ ಯೂಸ್ ಮಾಡ್ತೀನಿ ಅಷ್ಟೇ ಮೊಬೈಲು. ಅವಾಗ ಇರೋ ಮೊಬೈಲೇ ಯೂಸ್ ಮಾಡಲ್ಲ. ಸೊ ಟಿ ವಿ, ಮೊಬೈಲು ಫುಲ್ಲು ಕಡಿಮೆ. ಆದಷ್ಟು ಪ್ರೆಗ್ನೆಂಟ್ ಲೇಡೀಸು ಮೊಬೈಲು, ಟಿ ವಿ ಕಮ್ಮಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಪಾಪುಗೆ ಒಳ್ಳೆಯದು, ಹೊಟ್ಟೆಲಿರೋ ಪಾಪುಗೆ. ಇದು ನಿದ್ದೆ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿದ್ರು ಕೂಡ ನೈಟೆಲ್ಲ ಎದ್ದು ಮೊಬೈಲ್ ನೋಡ್ತಿರ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೈಟ್ ಹೊತ್ತು ಸ್ಕ್ರೀನ್ ನೋಡೋದು ಹೊಟ್ಟೆಲಿರೋ ಪಾಪಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ವಿಷನ್ ಅನ್ನೋದು ಮುಂದಕ್ಕೆ ಅವ್ರಿಗೆ ಬರೋದಿಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ಅವಾಯ್ಡ್ ಮಾಡಿ ಆದಷ್ಟು ಮೊಬೈಲ್ ನೋಡೋದನ್ನ, ಅದು ನೈಟ್ ಟೈಮು ನೋಡೋದನ್ನ ಅವಾಯ್ಡ್ ಮಾಡಿ. ಸೊ ಆಮೇಲೆ ಕಮೆಂಟಲ್ಲಿ ಒಬ್ಬರು ಹೇಳಿದ್ರಿ ನನಗೆ ಸಣ್ಣ ಆಗಿದ್ದೀರಾ ಅಂತ. ಹೌದು, ಸಣ್ಣ ಆಗ್ತಾಯಿದ್ದೀನಿ ನಾನು. ನಾನು ಅಂದ್ಕೊಂಡಿರಲಿಲ್ಲ ನಾನು 6 ಮಂತ್ ಪ್ರೆಗ್ನೆಂಟಲ್ಲಿ ದಪ್ಪ ಆಗಬೇಕು, ಬಟ್ ಸಣ್ಣ ಆಗ್ತಾಯಿದ್ದೀನಿ. ಯಾಕೆ ಸಣ್ಣ ಆಗ್ತಾಯಿದ್ದೀನಿ, ಏನದಕ್ಕೆ ರೀಸನ್ ಅಂದರೆ ನಾನು ಡಯಟ್ ಮಾಡ್ತಾಯಿದ್ದೀನಿ. ಆದರೆ ರೈಸ್ ಕಂಪ್ಲೀಟಾಗಿ ಕಮ್ಮಿ ತಿಂತಾಯಿದ್ದೀನಿ. ಎರಡು ದಿನ ಒಂದೊಂದು ಸರಿ ನಾನು ರೈಸೇ ತಿನ್ನಲ್ಲ, ಬರೀ ಚಪಾತಿ ಮುದ್ದೆನೇ ನನ್ನ ಡೇ ಮುಗಿಸ್ಬಿಟ್ಟಿರ್ತೀನಿ. ಇವತ್ತು ಎರಡು ಸರಿ ಬೆಳಿಗ್ಗೆ ಮಧ್ಯಾಹ್ನ 2 ಸರಿನೂ ನಾನು ಚಪಾತಿನೇ ತಿಂತಿದ್ದೀನಿ. ಇವಾಗೂ ಚಪಾತಿ ಮುದ್ದೆ ತಿನ್ನೋದೇನಕ್ಕೆ ಅಂತ ಒಂದು ಸ್ವಲ್ಪ ರೈಸ್ ತಿನ್ನೋಣ, ಆಮೇಲೆ ತರಕಾರಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಡಯಟ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಎಕ್ಸಸೈಸು, ವಾಕಿಂಗು ಎಲ್ಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಮೇಲ್ಗಡೆ ಹೋಗಿ ವಾಕಿಂಗ್ ಮಾಡ್ತೀನಿ. ಆಮೇಲೆ ಜಾಸ್ತಿ ಮಲಗಿರಲ್ಲ, ಕೆಲಸ ಮಾಡ್ತಾಯಿದ್ದೀನಲ್ಲ, ಸ್ಕೂಲ್ಗೆ ಹೋಗ್ತಾಯಿದ್ದೀನಲ್ಲ, ಸೊ ಅಲ್ಲಿ ಓಡಾಡೋದು, ಟೀಚಿಂಗ್ ಮಾಡೋದು ಅದರಲ್ಲೇ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಫುಲ್ಲು ಸಣ್ಣ ಆಗ್ತಾಯಿದ್ದೀನಿ. ಗೊತ್ತಿಲ್ಲ, ಡಾಕ್ಟ್ರನ್ನ ಕೇಳಿದೆ, ನಾನು ಸಣ್ಣ ಆಗ್ತಾಯಿದ್ದೀನಿ, ವೆಯ್ಟ್ ಬೇರೆ ಕಡಿಮೆ ಆಗ್ತಾಯಿದೆ, ಪಾಪು ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಯಿತು. ಡಾಕ್ಟ್ರನ್ನ ಕೇಳಿದೆ, ಅವರು ಇದ್ಕೊಂಡು ಪಾಪು ಡೆವಲಪ್ಮೆಂಟ್ ಚೆನ್ನಾಗೇ ಇದೆ, ಪಾಪು ವೆಯ್ಟ್ ಕರೆಕ್ಟಾಗೇ ಇದೆ, ಇನ್ಮೇಲೆ ನೀವು ವೆಯ್ಟ್ ಜಾಸ್ತಿ ಬರ್ತೀರಾ ಅಂತ ಹೇಳಿದ್ರು.
ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗೋದೆ. ನಾನು ಡಯಟು ಎಕ್ಸಸೈಸು ವಾಕಿಂಗು ಎಲ್ಲ ಮಾಡ್ತಾ ಇರೋದಕ್ಕೆ, ಬಿಸಿನೀರು ಕುಡಿತಾ ಇರೋದಕ್ಕೆ ನಾನು ಒಂದು ಸ್ವಲ್ಪ ಸಣ್ಣಕ್ಕೆ ಆಗ್ತಾಯಿದ್ದೀನಿ ಅಷ್ಟೇ. ಆದರೆ ಸಣ್ಣಕ್ಕಾದರೆ ತೀರಾ ಸಣ್ಣಕ್ಕಾಗಿಲ್ಲ. ನನ್ನ ವೆಯ್ಟು ಫುಲ್ಲು 2-3 ತಿಂಗಳಿಂದ ಒಂದೇ ವೆಯ್ಟಲ್ಲಿದ್ದೀನಿ. 65 ಎಲ್ಲ ಇದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಷ್ಟೇ. ಸೊ ನೋಡೋಣ ವೆಯ್ಟ್ ಇನ್ನು ಮುಂದಕ್ಕೆ ವೆಯ್ಟ್ ಬರುತ್ತಾ ಇಲ್ವಾ ಅಂತ. ಬೇಬಿ ವೆಯ್ಟ್ ಬರೋದು ಇಂಪಾರ್ಟೆಂಟು, ನಾವು ವೆಯ್ಟ್ ಬರೋದು, ನಾವು ದಪ್ಪ ಆಗೋದು ಇಂಪಾರ್ಟೆಂಟ್ ಅಲ್ಲ. ಹಾಗೆ ಶುಗರು ಕೂಡ ತುಂಬಾ ಕಂಟ್ರೋಲು. ಕೈ ನೋವು ಬಂದ್ಬಿಡ್ತು. ಶುಗರ್ ಫುಲ್ಲು ಕಂಟ್ರೋಲಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇನ್ಸುಲಿನ್ ಬೇರೆ ತಗೋತಾ ಇದ್ದೀನಿ. ಬೆಳಿಗ್ಗೆ ಮತ್ತು ನೈಟು ಇನ್ಸುಲಿನ್ ತಗೋತಾ ಇದ್ದೀನಿ. ಬೆಳಿಗ್ಗೆದು ರೀಡಿಂಗು 90 ಒಳಗಡೆ ಬರ್ತಾ ಇಲ್ಲ, 100 ಆ ರೀತಿ ಬರ್ತಾಯಿದೆ. ಅದಕ್ಕೆ ಡಾಕ್ಟರು ಮತ್ತೆ ಇನ್ನೊಂದು ಇನ್ಸುಲಿನ್ ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ಇನ್ಮೇಲಿಂದ ಡೈಲಿ 3 ಇನ್ಸುಲಿನ್ ತೊಗೋಬೇಕು. ದೇವರೇ ಎಷ್ಟು ಕಷ್ಟ ನಿಜವಾಗ್ಲೂ. ಯಾವಾಗಪ್ಪ ಬೇಗ ಬೇಗ ಡೆಲಿವರಿ ಆಗಿಬಿಟ್ಟು ಕೈಗೆ ಮಗು ಬಂದುಬಿಟ್ರೆ ಸಾಕಪ್ಪ, ಈ ಸಮಸ್ಯೆಗಳೆಲ್ಲ ಇರಲ್ಲ ಅಂತ ಅನಿಸ್ಬಿಡುತ್ತೆ. ನಾನು ಮಾತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಟ್ ಪ್ರೆಸೆಂಟ್ ನನಗೆ ಏನೆಲ್ಲ ಸಿಮ್ಟಮ್ಸ್ ಇದೆ, ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆದರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ತುಂಬ ಜನ ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ. ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಕಷ್ಟಪಡ್ತಾಯಿದ್ದೀನಿ. ಜಾಬ್ಗೆ ಹೋಗ್ತಾ, ಇಲ್ಲಿ ಮನೇಲಿ ಪಾಪನು ಮನೇನೂ ನೋಡ್ಕೊತಾ ಓದ್ಕೊತಾ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕಷ್ಟಪಟ್ಟು ಡೈಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ರೀಲ್ಸು ಕೂಡ ನೋಡಿ ಸಪೋರ್ಟ್ ಮಾಡಿ. ರೀಲ್ಸಲ್ಲಿ ರೀಚ್ ಬರ್ತಂತೆ, ರೀಲ್ಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉದ್ದಿನಬೇಳೆ ಎಲ್ಲ ನೆನೆ ಹಾಕಿದ್ದೆ. ಅದಕ್ಕೆ ಇಡ್ಲಿ ರವೆ ನೋಡ್ತಾಯಿದ್ದೀನಿ ಕ್ಲೀನಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಫುಲ್ ಪ್ಯಾಕೆಟು ಓಪನ್ ಮಾಡಿ ಇಟ್ಕೊಬಿಟ್ಟಿದ್ದೆ. ಸೊ ಅದರಲ್ಲಿ ಅರ್ಧ ಚೆಕ್ ಮಾಡಿ ಈಗ ಇಡ್ಲಿಗೆ ಹಾಕ್ಕೊಂಬಿಟ್ಟೆ. ರಾತ್ರಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ತವೆ, ಅನ್ನ ಮತ್ತು ತವೆ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಹಾಕಿ ಸಿಂಪಲ್ಲಾಗಿ ತವೆ ಮಾಡ್ತಾಯಿದ್ದೀನಿ. ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿನೇ ಹಾಕಿ. ಚೆನ್ನಾಗಿ ಬಂತು ತವೆ. ಇವತ್ತು ನೈಟಿಗೆ ಊಟ ಸ್ವಲ್ಪ ಅನ್ನ ಮತ್ತು ತವೆ. ಇದಾದಮೇಲೆ ನಾನು ಓದೋಕ್ಕೆ ಕೂತ್ಕೊಂಡೆ. ಫುಲ್ಲು ಕೋಲ್ಡ್ ಇದೆ ನನಗೆ. ಅಕ್ಷಿ ಬರ್ತಾಯಿತ್ತು, 2-3 ಸರಿ ಅಕ್ಷಿ ಮಾಡಿದೆ. ಮೊದಲೇ ನನಗೆ ಕೋಲ್ಡ್ ಆಗೋದು ಜಾಸ್ತಿ, ಅದರಲ್ಲಿ ತುಂಬ ಕೋಲ್ಡು. ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗಂತೂ ಯಾವಾಗಲೂ ಫ್ಯಾನ್ ಇರಬೇಕು. ಆ ಫ್ಯಾನ್ ಗಾಳಿಯಿಂದ ನನಗೆ ಮೂಗು ಇನ್ನೂ ಜಾಸ್ತಿ ಕಟ್ಟುತ್ತೆ, ಮಲ್ಕೊಳ್ಳೋಕ್ಕೆ ಆಗೋಲ್ಲ. ಏನೋ ಪಾಪು ಇರೋದ್ರಿಂದ ಸಪ್ರೇಟಾಗಿ ಹೋಗಿ ಮಲ್ಕೊಳ್ಳೋಕ್ಕೂ ಆಗೋಲ್ಲ, ಬಾ ಅಂತಾರೆ. ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳು ಇಲ್ಲಿ ಆಟ ಆಡ್ತಾಯಿದ್ದಾಳೆ ನೋಡಿ. ಯಾವಾಗಲೂ ಅಷ್ಟೇ, ನಾನು ಇಲ್ಲಿ ಓದೋಕೆ ಕೂತ್ಕೊಂಡಿದ್ರೆ ಅವಳು ಆಟ ಆಡ್ಕೊಂಡಿರ್ತಾಳೆ. ನಾನಿವಾಗ BEdದು ಓದ್ತಾ ಇಲ್ಲ. ನಾಳೆ ಮ್ಯಾಥ್ಸ್ ಕ್ಲಾಸ್ ಇದೆ. ಲೆಸನ್ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಕೆಲವು ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿ ಅದನ್ನು ಬೋರ್ಡ್ ಮೇಲೆ ಮಾಡ್ತೀನಿ. ಮನೇಲೇ ಒಂದು ಸ್ವಲ್ಪ ವರ್ಕ್ ಮಾಡ್ತೀನಿ. ಪಾಪು ನಿದ್ದೆ ಮಾಡಬೇಕು ಅಂದಳು, ಇನ್ನು ಓದೋಕ್ಕೆ ಬಿಡಲಿಲ್ಲ. ಅಷ್ಟಕ್ಕೆ ಎತ್ತಿಕ್ಬಿಟ್ಟೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.